ಆಂಬುಲೆನ್ಸ್ಗಳು ತುಕ್ಕು ಹಿಡಿದು ನಿಂತಿರುವಂತಹ ದೃಶ್ಯವನ್ನ ಗಮನಿಸಿದ್ರೆ ನಮ್ಮ ಪ್ರತಿನಿಧಿ ಅದನ್ನು ವಿವರಿಸ್ತಾ ಇದ್ರು. ಇನ್ನು ತುಕ್ಕು ಹಿಡಿದು ನಿಂತಿರೋದಕ್ಕೆ ರಿಪ್ಲೇಸ್ ಏನಾದರೂ ಆಗಿದೆಯಾ? ಆಯ್ತಪ್ಪ, ತುಕ್ಕು ಹಿಡಿದು ನಿಂತಿದೆ, ಅಂಡರ್ ಮೇಂಟೆನೆನ್ಸ್, ಅದಕ್ಕೆ ರಿಪ್ಲೇಸ್ ಏನಾದರೂ ಆಗಿದೆಯಾ ಆಂಬುಲೆನ್ಸ್ಗಳು ಅಂತ ಕೇಳಿದ್ರೆ ಅದೂ ಇಲ್ಲ. ಬೆಂಗಳೂರಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ 108ಗೆ ಕರೆ ಮಾಡಿದ್ರೆ ಆಂಬುಲೆನ್ಸ್ ಬರಲ್ಲ. 108ಗೆ ಕರೆ ಮಾಡೋದು ಮಾತ್ರ. ವಿವಿಧ ಭಾಗಗಳಲ್ಲಿ ಆಪರೇಷನ್ ಆಂಬುಲೆನ್ಸ್ ಅನ್ನ ನಾವು ಮಾಡಿದಂಥ ಸಂದರ್ಭದಲ್ಲಿ ಆಂಬುಲೆನ್ಸ್ ಇಲ್ಲ, ಆಂಬುಲೆನ್ಸ್ ಸಿಗಲ್ಲ ಅನ್ನೋ ಉತ್ತರ ಬರ್ತಾ ಇದೆ. ವಿಜಯನಗರದ GB ಆರೋಗ್ಯ ಘಟಕದ ಬಳಿ ರಿಯಾಲಿಟಿ ಚೆಕ್ ಅನ್ನು ನಾವು ಮಾಡಿದ್ದೀವಿ. ಆಸ್ಪತ್ರೆ ಪಕ್ಕದಲ್ಲೇ ನಿಂತು ಕರೆ ಮಾಡಿದ್ರು ಕೂಡ ಡ್ರೈವರ್ಸ್ ಇಲ್ಲ ರೀ ಅಂತ ಉತ್ತರ ಬರುತ್ತೆ. ಆಂಬುಲೆನ್ಸ್ ಇಲ್ಲ, ಡ್ರೈವರ್ಸ್ ಇಲ್ಲ, ಈ ರೀತಿಯ ಸಬೂಬುಗಳು ಬರುತ್ತೆ. ಕೆಟ್ಟು ನಿಂತ ಆಂಬುಲೆನ್ಸ್ಗಳು ಒಂದು ಕಡೆಯಾದ್ರೆ ಇರೋದಾದ್ರೂ ಯುಟಿಲೈಸ್ ಆಗ್ತಾ ಇದೆಯಾ, ಇರೋದಾದ್ರೂ ಬಳಕೆ ಆಗ್ತಾ ಇದೆಯಾ ಅಂತ ಕೇಳಿದ್ರೆ ಅದಕ್ಕೆ ಏನು ಸಮಸ್ಯೆ ಅಂತಂದ್ರೆ ಚಾಲಕರಿಲ್ಲ ಅನ್ನೋ ಕಾರಣಕ್ಕಾಗಿ ಇರುವಂತ ಆಂಬುಲೆನ್ಸ್ಗಳು ಜನರ ಸೇವೆಗೆ ಸಿಗ್ತಾ ಇಲ್ಲ. ಆಸ್ಪತ್ರೆಯ ಪಕ್ಕದಲ್ಲೇ ನಿಂತು ಫೋನ್ ಮಾಡಿದ್ವಿ, ಎಮರ್ಜೆನ್ಸಿ ಇದೆ, 108 ಬೇಕು ಅಂತ. ಆದ್ರೆ ಉತ್ತರ ಬರೋದು ಇಲ್ಲ ರೀ, ನಮ್ಮ ಬಳಿ ಇಲ್ಲ ಅನ್ನೋದನ್ನು ಹೇಳ್ತಾರೆ. ಇನ್ನು ಆಸ್ಪತ್ರೆ ಪಕ್ಕದಲ್ಲಿ 10 ತಿಂಗಳಿನಿಂದ ಇದೇ ರೀತಿ ಆಂಬುಲೆನ್ಸ್ಗಳು ಕೆಟ್ಟು ನಿಂತಿದ್ದಾವೆ. ಕೆಟ್ಟು ನಿಂತ ಆಂಬುಲೆನ್ಸ್ಗಳನ್ನು ಸರಿ ಮಾಡಲ್ಲ ಅಥವಾ ಸರಿಯೇ ಆಗಲ್ಲ ಅಂತ ಇರುವಂತ ಆಂಬುಲೆನ್ಸ್ಗಳಿಗೆ ರಿಪ್ಲೇಸ್ ಏನಾದರೂ ಹೊಸ ಆಂಬುಲೆನ್ಸ್ಗಳ ಖರೀದಿ ಆಗತ್ತಾ ಅಂತ ಕೇಳಿದ್ರೆ ಇಲ್ಲ. ಇದಕ್ಕೆ ಸಂಬಂಧಿಸಿದಂತ ರಿಯಾಲಿಟಿ ಚೆಕ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹಲೋ, 108 ಅಲ್ವಾ? ಹಾಂ ಮೇಡಮ್, ಈಗ ನಾವು ವಿಜಯನಗರದಲ್ಲಿ ಇದ್ದೀವಿ. ಹೌದೌದು, ಬ್ಯಾಂಗ್ಳೂರು ವಿಜಯನಗರನೇ. ಇಲ್ಲಿಂದ ನಿಮ್ಹಾನ್ಸಿಗೆ ಹೋಗಬೇಕಿತ್ತು. ಅಂದರೆ ಇಲ್ಲಿ ಯಾರಿಗೋ ಒಬ್ಬರಿಗೆ ತುಂಬ ಹುಷಾರಿಲ್ಲ, ಎಲ್ಲರೂ ಬೀದಿಯಲ್ಲಿ ಬಿದ್ದುಬಿಟ್ಟಿದ್ದಾರೆ. ಹಂಗಾಗಿ 108 ಆಂಬ್ಯುಲೆನ್ಸ್ ಒಂದು ಬೇಕಾಗಿತ್ತು. ಇಲ್ಲಿ ಎಲ್ಲಾದರೂ ರಾಜಾಜಿನಗರ ಭಾಷಂ ಸರ್ಕಲಿಂದ ಬರಬೇಕಾ ಮೇಡಮ್? ಇಲ್ಲೇ ಒಂದು ಆಂಬ್ಯುಲೆನ್ಸ್ ಇದೆ, 108 ಒಂದಿದೆ. K51 G0468. ಇಲ್ಲ, ಯಾರು ಇಲ್ಲ ಇಲ್ಲಿ. G0468. ಹೌದೌದು, 108. ನೀವು ನೋಡಿದ್ರಿ, ಆಂಬುಲೆನ್ಸ್ ಅಲ್ಲೇ ಪಕ್ಕದಲ್ಲಿದೆ, ಸೇವೆಗೆ ಸಿಗತ್ತಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ, ಚಾಲಕರಿಲ್ಲ ಅಂತ. ಮತ್ತೇನು ಪ್ರದರ್ಶನಕ್ಕೆ ಇಟ್ಟಿರೋ ವಸ್ತುನ ಅದು? ಏನು ಮ್ಯೂಸಿಯಂ ಅಲ್ಲಿ ಇಟ್ಟಿರೋದಾ ನೀವು ಆಂಬುಲೆನ್ಸ್ ಅನ್ನ? ಜನರ ಸೇವೆಗೆ ಲಭ್ಯ ಇಲ್ಲ ಅಂತ ಆದ್ರೆ ಆಂಬುಲೆನ್ಸ್ ಯಾಕೆ ಅದು? ಆ ಆಂಬುಲೆನ್ಸ್ ಕೇಳಿದ್ರೆ ಇಲ್ಲ, ಚಾಲಕರಿಲ್ಲ ಅಂತ ಹೇಳ್ತಾರೆ. ಇದು ಬೆಂಗಳೂರಿನ ಸ್ಥಿತಿ, ರಾಜಧಾನಿ ಬೆಂಗಳೂರಿನ ಸ್ಥಿತಿ. ಇನ್ನು ಬೆಂಗಳೂರಲ್ಲಿ ಈ ಪರಿಸ್ಥಿತಿ ಇದ್ರೆ ಬೇರೆ ಕಡೆ ಏನಾದರೂ ಪರಿಸ್ಥಿತಿ ಸುಧಾರಿಸಿದೆಯಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.